ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಮೊಳಕೆ ಬರಿಸಿದಂತಹ ಮೊಳಕೆ ಕಾಳು ಸಾಂಬಾರು ಅಂದರೆ ಹುಳಿ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮುದ್ದೆಗೂ, ಅನ್ನಕ್ಕೂ, ನೀರು ದೋಸೆಗೂ, ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ. ತುಂಬ ಈಸಿ ವಿಧಾನದಲ್ಲೂ ಸಹ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲು ನಾನಿಲ್ಲಿ ಮೊಳಕೆ ಕಾಳು ಬರಿಸಿದಂಥ ಕಾಳನ್ನ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಕಾಳನ್ನ ನೋಡಿಸ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಮೀಡಿಯಮಾಗಿ ಬಂದಿದೆ. ಈ ಥರ ಇದ್ದಾಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈ ಥರ ಇದ್ದಾಗ ನೀವು ಟ್ರೈ ಮಾಡಿ. ಒಂದು ಆಲೂಗಡ್ಡೆನೂ ಸಹ ಅದರಲ್ಲಿ ಸಿಪ್ಪೆ ಎಲ್ಲ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಕೊಳ್ಳೋದಕ್ಕೆ ಮಸಾಲೆಗೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಬಳಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಹೋಳು ತೆಂಗಿನಕಾಯಿನ ಸಹ ಬಳಸಿದ್ದೀನಿ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನ ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಚಕ್ಕೆ, ಲವಂಗನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು. ನಾವು ಸಾಂಬಾರು ಪುಡಿ ಸ್ವಲ್ಪ ಹಾಕಿರ್ತೀವಲ್ಲ, ಈ ಥರ ಫ್ರೆಶ್ಶಾಗಿ ಹಾಕಿ ಮಾಡಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರೋಂಥ ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಅರ್ಧ ಈರುಳ್ಳಿ ಸಾಂಬಾರು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧ ಈರುಳ್ಳಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಈಗ ಕಾಳಿದ್ವಲ್ಲ ಅವನ್ನೆಲ್ಲನೂ ನಾನು ಚೆನ್ನಾಗಿ 3 ಸತಿ ವಾಶ್ ಮಾಡಿಕೊಂಡು, ಕಲ್ಲಿರುತ್ತಲ್ಲ ಸ್ವಲ್ಪ ನೋಡಿಕೊಂಡು ಎಲ್ಲ ಇದು ಮಾಡ್ಕೊಳ್ಳಿ. ಈ ಥರ ಹುಳಿಕಾಳು ಮಾಡುವಾಗ ಈ ಎಣ್ಣೆಲೇ ಹಾಕಿ ಈ ಥರ ಕಾಳು ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಸಹ ಚೆನ್ನಾಗಿ ಇಳಿಯುತ್ತೆ ಕಾಳಿಗೆಲ್ಲ ಅಂತಂದು ಈ ಥರ ಫಸ್ಟ್ ಎಣ್ಣೆಲೇ ಹಾಕ್ಕೊಂಡಿದ್ದೀನಿ. ಈ ಮಿಕ್ಸಿ ಜಾರಲ್ಲೆಲ್ಲ ಕಾಯಿ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ರುಬ್ಕೊಂಬಂದು ಇದಕ್ಕೆ ನಾನು ಸಾಂಬಾರು ಪೌಡ್ರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಸಾಂಬಾರು ಮಾಡಿರೋಂಥದ್ದು ಖಾರದ ಪುಡಿ ಮತ್ತು ಸಾಂಬಾರು ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಮತ್ತು ಒಂದು 3 ಟೊಮೊಟೊ ಹಣ್ಣನ್ನು ಇದೇ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಸಹ ಪೇಸ್ಟ್ ರೀತಿ ಮಾಡ್ಕೊಂಬಂದ್ಬಿಡೋಣ. ಈಗ ನೋಡ್ತಾ ಇರ್ಬೋದು, ಈಗ ಫುಲ್ ನುಣ್ಣಗೆ ಫೈನಾಗಿ ರುಬ್ಕೊಂಬಂದಿದ್ದೀನಿ. ಈಗ ಈ ಕಡೆ ಅಷ್ಟರಲ್ಲೇ ಕಾಳೆಲ್ಲ ಬೇಯ್ತಾ ಇತ್ತಲ್ವ, ಚೆನ್ನಾಗಿ ಒಂದು 10 ನಿಮಿಷನಾದರೂ ಕಾಳು ಎಣ್ಣೆಯಲ್ಲಿ ಬೇಯ್ಕೊಂಡಿರಬೇಕು. ಆವಾಗ ನಾವು ಮಸಾಲೆ ಹಾಕಬೇಕು. ಈ ಥರ ಹಸಿ ಮಸಾಲೆ ಎಲ್ಲ ರುಬ್ಬಿರೋದ್ರಿಂದ ನಾವು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ಆದಮೇಲೆ ಸ್ವಲ್ಪ ನೀರು ಹಾಕಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾಯಿದ್ರೆ ಸಾಂಬಾರು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸತಿ ನಾವೆಲ್ಲ ಹಾಕಿ ಕಲಿಸೋದಕ್ಕಿಂತ ಈ ಥರ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಳಿಯಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಬೆರೆಸ್ಕೊಂಡು ಉಪ್ಪು ಖಾರವನ್ನು ನೋಡ್ಕೊಂಬಿಟ್ರೆ ಟೇಸ್ಟಿಯಾಗಿರೋ ಸಾಂಬಾರು ರೆಡಿ ಆಗುತ್ತೆ. ನಾನು ಸ್ವಲ್ಪ ನೀರು ಥರನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ. ನಾವು ಇನ್ನೂ ಕುದ್ದು ಅದೆಲ್ಲ ಗಟ್ಟಿಯಾಗುತ್ತೆ ನಾವು ಹಾಕಿರೋ ಮಸಾಲೆ ಕ್ವಾಂಟಿಟಿಗೆ. ನಾನು ಇಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು 1-2 ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಎಣ್ಣೆಲಿ ಬೇಯಿಸ್ಕೊಂಡಿದ್ವಿ ನಾವು ಕಾಳನ್ನು. ಹೀಗೆ 1-2 ವಿಷಲ್ ಬರ್ಸ್ಕೊಂಡ ತಕ್ಷಣ ಏರ್ ಪ್ರೆಸರ್ ಬೇಗನೆ ತೆಗೆದು ಬಿಡ್ತಾ ಇದ್ದೀನಿ. ಈಗ ನೋಡಿ 2 ವಿಷಲ್ ಬಂದು ಆದಮೇಲೆ ನೋಡಿಸ್ತಾ ಇದ್ದೀನಿ. ಸಾಂಬಾರಿನ್ನು ಕುದೀತಾ ಇದೆ ಒಳಗಡೆ ನೋಡ್ತಾ ಇರ್ಬೋದು. 2 ವಿಷಲ್ ಆದ ತಕ್ಷಣ ಇಳಿಸ್ಕೊಂಬಿಡಿ. ನೋಡಿ ನೀರು ಥರ ಅನ್ನಿಸ್ತಾ ಇದೆ. ಸ್ವಲ್ಪ ತಣ್ಣಗಾದರೆ ಇನ್ನೂ ಗಟ್ಟಿ ಅನಿಸುತ್ತೆ ಸಾಂಬಾರಿದು. ಈ ಥರದ್ದು ಮಾಡಿದಾಗ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನೀವು ಒಂದು ಸತಿ ಟ್ರೈ ಮಾಡಿ.